ಹರಿ ಓಂ ತತ್ಸತ್. ಇವತ್ತು ನಾವು ಮಾತನಾಡೋದು ಒಂದು ಭಯಂಕರವಾದ ಹೈ ಬ್ಲಡ್ ಪ್ರೆಷರ್ ಅಥವಾ ಹೈ BP. ನಮ್ಮ ದೇಶದಲ್ಲೇ ಲಕ್ಷಾಂತರ ಜನರು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಆದರೆ ದುಃಖದ ಸಂಗತಿ ಏನೆಂದ್ರೆ ಬಹುತೇಕ ಜನರಿಗೆ ತಮ್ಮ BP ಹೆಚ್ಚಿದೆ ಎಂಬುದೇ ಗೊತ್ತಾಗೋದಿಲ್ಲ. ಏಕೆಂದ್ರೆ ಇದು ಮೌನವಾಗಿ ನಮ್ಮ ದೇಹವನ್ನ ಒಳಗಿನಿಂದ ಹಾನಿ ಮಾಡುತ್ತೆ. ಹೃದಯಘಾತ, ಸ್ಟ್ರೋಕ್, ಕಿಡ್ನಿ ವೈಫಲ್ಯ, ಕಣ್ಣು ಹಾನಿ ಇವೆಲ್ಲವೂ ಕೂಡ ಇದರ ಪರಿಣಾಮವಾಗಿ ಬರಬಹುದಾದ ಅಪಾಯಗಳು. ಆದ್ರೆ ಒಳ್ಳೆ ಸುದ್ದಿ ಏನು ಅಂತಂದ್ರೆ ಈ ಸಮಸ್ಯೆಯನ್ನ ವೈದ್ಯಕೀಯ ಚಿಕಿತ್ಸೆಯೊಂದೇ ಜೊತೆಗೆ ಕೆಲವು ಮನೆ ಮದ್ದುಗಳಿಂದ ಸಹಜವಾಗಿ ನಿಯಂತ್ರಣ ಮಾಡಬಹುದು. ಇಂದು ನಾನು ನಿಮಗೆ 4 ವೈಜ್ಞಾನಿಕವಾಗಿ ದೃಢೀಕೃತವಾದ ಮನೆಮದ್ದುಗಳನ್ನ ಹೇಳ್ಕೊಡ್ತೀನಿ. ನೀವು ಇದರಲ್ಲಿ ಒಂದನ್ನಾದರೂ ದಿನನಿತ್ಯ ಸೇವಿಸಿದರೆ BP ನಿಯಂತ್ರಣದಲ್ಲಿ ಬಹಳಷ್ಟು ಬದಲಾವಣೆ ಕಂಡುಕೊಳ್ಬಹುದು. ಮೊದಲ ಮನೆಮದ್ದು ಬೀಟ್ರೂಟ್. ಇದು ಸಾಮಾನ್ಯ ತರಕಾರಿ, ಆದರೆ ಇದರೊಳಗಿನ ನೈಟ್ರೇಟ್ ಅಂಶ ನಮ್ಮ ದೇಹದಲ್ಲಿ ನೈಟ್ರಿಕ್ ಆಸಿಡ್ ಆಗಿ ಪರಿವರ್ತನೆಗೊಂಡು ರಕ್ತನಾಳಗಳನ್ನು ಸಡಿಲಗೊಳಿಸುತ್ತೆ. ಇದರಿಂದ ರಕ್ತದ ಹರಿವು ಸುಧಾರಿಸಿ BP ಕಡಿಮೆ ಆಗುತ್ತೆ. ಇಂಗ್ಲೆಂಡಿನ ಕ್ವೀನ್ ಮೇರಿ ವಿಶ್ವವಿದ್ಯಾಲಯದಲ್ಲಿ ನಡೆದ ಅಧ್ಯಯನದಲ್ಲಿ ದಿನಕ್ಕೆ 250 ಮಿಲಿಲೀಟರ್ ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಲ್ಲಿ 24 ಗಂಟೆಗಳಲ್ಲೇ BP 10 ಪಾಯಿಂಟ್ಗಳಷ್ಟು ಕಡಿಮೆಯಾಗಿದೆ ಅಂತ ದೃಢಪಟ್ಟಿದೆ. ಕೇರಳದ ಆಲಪ್ಪುಳದ ಕೃಷ್ಣಮೂರ್ತಿ ಅಣ್ಣನವರು ಕೂಡ ಹೈ BPಯಿಂದ ಔಷಧಿ ಸೇವಿಸ್ತಾ ಇದ್ರು. ಆದರೆ ಅವರ ಬೆಳಿಗ್ಗೆ ಕಾಲು ಹೊಟ್ಟೆಗೆ ಬೀಟ್ರೂಟ್ ಜ್ಯೂಸ್ ಸೇವನೆ ಪ್ರಾರಂಭಿಸಿದ ಕೇವಲ 3 ತಿಂಗಳಲ್ಲಿ BP ನಿಯಂತ್ರಿತ ಮಟ್ಟದಲ್ಲಿ ಉಳಿಯತೊಡಗಿತು. ಈಗಲೂ ಅವರು ವೈದ್ಯರ ಸಲಹೆಯೊಂದಿಗೆ ಜ್ಯೂಸ್ ಅನ್ನ ಮುಂದುವರಿಸ್ತಾ ಇದ್ದಾರೆ. ನೀವು ಬೀಟ್ರೂಟ್ ಜ್ಯೂಸ್ ಅಥವಾ ತಾಜಾ ತಯಾರಿಸಿ ಬೆಳಿಗ್ಗೆ ಕುಡಿಯಬಹುದು ಅಥವಾ ಸಲಾಡ್ ರೂಪದಲ್ಲಿ ದಿನದ ಊಟದಲ್ಲಿ ಸೇರಿಸಬಹುದು. ಆದರೆ ಡಯಾಬಿಟಿಸ್ ಇರುವವರು ಪ್ರಮಾಣವನ್ನ ನಿಯಂತ್ರಿಸಬೇಕು. ಇನ್ನು 2ನೇ ಮನೆಮದ್ದು ಬೆಳ್ಳುಳ್ಳಿ. ಬೆಳ್ಳುಳ್ಳಿಯಲ್ಲಿರುವ ಆಲಿಸಿನ್ ಎನ್ನುವ ಒಂದು ಸಂಯುಕ್ತ ರಕ್ತನಾಳಗಳನ್ನು ವಿಸ್ತರಿಸಿ ರಕ್ತದ ಹರಿವು ಸುಧಾರಿಸುತ್ತೆ. ಇದರಿಂದ BP ಸಹಜವಾಗಿ ಕಡಿಮೆಯಾಗುತ್ತೆ. ಜಪಾನ್ನ ಹೊಕೈಡೋ ವಿಶ್ವವಿದ್ಯಾಲಯದ ಅಧ್ಯಯನದಲ್ಲಿ ದಿನಕ್ಕೆ 2 ಬೆಳ್ಳುಳ್ಳಿ ಎಸಳು ಸೇವಿಸಿದವರಲ್ಲಿ 8 ವಾರಗಳಲ್ಲಿ BP ಸರಾಸರಿ 8 ರಿಂದ 10 ಪಾಯಿಂಟ್ ಕಡಿಮೆಯಾಗಿದೆ ಎಂದು ಕಂಡುಬಂದಿದೆ. ಮೈಸೂರು ಜಿಲ್ಲೆಯ ಶಾಂತ ಅಜ್ಜಿ ಎನ್ನುವವರು ಹೈ BP ಸಮಸ್ಯೆಯಿಂದ ಬಳಲ್ತಾ ಇದ್ರು. ಆದರೆ ಅವರು ಬೆಳಿಗ್ಗೆ 2 ಹಸಿ ಬೆಳ್ಳುಳ್ಳಿ ಎಸಳು ಒಂದು ತಿನ್ನುವ ಪದ್ಧತಿಯನ್ನ ಪ್ರಾರಂಭಿಸಿದ ನಂತರ ಅವರಲ್ಲಿ ತುಂಬಾ ಬದಲಾವಣೆ ಕಂಡುಬಂತು. ಬೆಳ್ಳುಳ್ಳಿಯನ್ನ ಹಸಿ ರೂಪದಲ್ಲಿ ಸೇವಿಸುವುದು ಉತ್ತಮ. ಆದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಸ್ವಲ್ಪ ಬೇಯಿಸಿ ಸೇವಿಸಬಹುದು. 3ನೇ ಮನೆಮದ್ದು ಬಾಳೆಹಣ್ಣು. ಬಾಳೆಹಣ್ಣಿನಲ್ಲಿ ಇರುವ ಪೊಟ್ಯಾಷಿಯಂ ದೇಹದಲ್ಲಿನ ಸೋಡಿಯಂ ಮಟ್ಟವನ್ನು ಸಮತೋಲನಗೊಳಿಸುತ್ತೆ. ಅಮೆರಿಕದ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಅಧ್ಯಯನದಲ್ಲಿ ದಿನಕ್ಕೆ 2 ಬಾಳೆಹಣ್ಣು ಸೇವಿಸಿದ್ರಲ್ಲಿ 4 ವಾರಗಳಲ್ಲಿ BP ಸರಾಸರಿ 5 ರಿಂದ 6 ಪಾಯಿಂಟ್ ಕಡಿಮೆ ಆಗಿದೆ ಅಂತ ಕಂಡು ಬಂದಿದೆ. ತಮಿಳುನಾಡಿನ ಕೃಷಿಕ ರಾಜೇಂದ್ರನ್ ಅವರು ದಿನನಿತ್ಯ 1 ಬಾಳೆಹಣ್ಣು ಬೆಳಿಗ್ಗೆ ಮತ್ತು ಸಂಜೆ ಸೇವನೆ ಮಾಡಿ 6 ತಿಂಗಳಲ್ಲಿ BP ನಿಯಂತ್ರಣಕ್ಕೆ ತಂದಿದ್ದಾರೆ. ಆದರೆ ಡಯಾಬಿಟಿಸ್ ಇರುವವರು ಪ್ರಮಾಣವನ್ನ ನಿಯಂತ್ರಿಸಬೇಕು. 4ನೇ ಮನೆಮದ್ದು ಡಾರ್ಕ್ ಚಾಕ್ಲೇಟ್. 70% ಅಥವಾ ಅದಕ್ಕಿಂತ ಹೆಚ್ಚು ಕೋಕೋ ಹೊಂದಿರುವ ಡಾರ್ಕ್ ಚಾಕ್ಲೇಟ್ನಲ್ಲಿ ಇರುವ ಫ್ಲವನಾಯ್ಡ್ಸ್ ರಕ್ತನಾಳಗಳನ್ನು ಆರೋಗ್ಯಕರವಾಗಿಡುತ್ತೆ. ಸ್ವಿಟ್ಜರ್ಲೆಂಡಿನ ಸಂಶೋಧನೆಯಲ್ಲಿ ದಿನಕ್ಕೆ 30 ಗ್ರಾಂ ಡಾರ್ಕ್ ಚಾಕ್ಲೇಟ್ ಸೇವಿಸಿದವರಲ್ಲಿ 2 ವಾರಗಳಲ್ಲಿ BP 4 ರಿಂದ 5 ಪಾಯಿಂಟ್ ಕಡಿಮೆಯಾಗಿದೆ ಅಂತ ದೃಢಪಟ್ಟಿದೆ. ಬೆಂಗಳೂರಿನ ತೇಜಸ್ವಿನಿ ಅವರು ಪ್ರತಿದಿನ ಸಂಜೆ ಒಂದು ಡಾರ್ಕ್ ಚಾಕ್ಲೇಟ್ ಸೇವನೆ ಮಾಡಿ ತಮ್ಮ BPಯಲ್ಲಿ ಹಿತಕರ ಬದಲಾವಣೆ ಕಂಡಿದ್ದಾರೆ. ಆದರೆ ಇದರ ಪ್ರಮಾಣ ಮೀರಿರಬಾರದು, ಏಕೆಂದರೆ ಸಕ್ಕರೆ ಮತ್ತು ಕ್ಯಾಲೋರಿಗಳು ಹೆಚ್ಚಿರುತ್ತೆ. ಫ್ರೆಂಡ್ಸ್, ನೀವು ಯಾವ ಮನೆಮದ್ದನ್ನು ಆಯ್ಕೆ ಮಾಡಿದ್ರೂ ನಿಯಮಿತ ಸೇವನೆ ಮಾಡೋದು ತುಂಬಾ ಮುಖ್ಯ. ಜೊತೆಗೆ ಉಪ್ಪಿನ ಪ್ರಮಾಣವನ್ನು ದಿನಕ್ಕೆ 5 ಗ್ರಾಂಗಿಂತ ಕಡಿಮೆ ಇಡಿ. ಪ್ರತಿದಿನ ಕನಿಷ್ಠ 30 ನಿಮಿಷ ನಡೆಯಿರಿ. ಯೋಗ ಮತ್ತು ಧ್ಯಾನ ಮಾಡಿ. ಒತ್ತಡ ನಿಯಂತ್ರಿಸಿ. ಧೂಮಪಾನ ಮತ್ತು ಮದ್ಯಪಾನದಿಂದ ದೂರ ಇರಿ. 7 ದಿನಗಳ ಚಾಲೆಂಜ್ ಪ್ರಾರಂಭ ಮಾಡಿ. ಈ 4 ಮನೆಮದ್ದುಗಳಲ್ಲಿ ಒಂದನ್ನು ದಿನನಿತ್ಯ ಸೇವಿಸಿ ನಿಮ್ಮ BP ಬದಲಾವಣೆಯನ್ನ ನೋಟ್ಬುಕ್ನಲ್ಲಿ ದಾಖಲಿಸಿ. 7 ದಿನಗಳ ನಂತರ ನಿಮ್ಮ ಅನುಭವವನ್ನು ಕಮೆಂಟ್ ಮಾಡಿ.